ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಃ ಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 23ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ. ಆದಾಯ ಗಾಂಡೀವಮಥಧ್ವಜಂ ಚ ಹನುಮದಂಗಂ ಸದರೋಗ್ರತೋಗ್ಗಾಃ ನಿವರ್ತ್ಯ ಯುದ್ಧಾಯ ಯಯೌ ಕುರುಂಸ್ತಾನ್ ಜಿಗ್ಯೇ ಸರ್ವಾನ್ ದ್ವೈರಥೇನೈವ ಸಕ್ತಾನ್. ಹಿಂದೆ ನೋಡಿದಂತೆ ಕೌರವರು ಪಾಂಡವರನ್ನ ಪತ್ತೆ ಹಚ್ಚುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭೀಷ್ಮ ಮೊದಲು ಸುಶರ್ಮ ಎನ್ನುವ ರಾಜ ಬರ್ತಾನೆ, ಗೋವುಗಳನ್ನು ಅಪಹಾರ ಮಾಡ್ತಾನೆ. ಅವನನ್ನ ವಿರಾಟ ಮತ್ತು ಅರ್ಜುನ ಬಿಟ್ಟು ಉಳಿದ ಪಾಂಡವರು ಹಿಡ್ಕೊಂಡು ಅವನ ಜೊತೆಗೆ ಯುದ್ಧ ಮಾಡಿ ಅವನನ್ನ ಬಂಧನ ಮಾಡಿದ್ರು. ಭೀಮಸೇನ ದೇವರು ಬಂಧನವನ್ನು ಮಾಡಿದ್ರು ಅಂತ ನೋಡಿದ್ದೀವಿ. ತದನಂತರ ಉತ್ತರ ಬಾಗಿಲಿನಿಂದ ದುರ್ಯೋಧನ, ಭೀಷ್ಮ, ದ್ರೋಣ ಮೊದಲಾದವರೆಲ್ಲ ಬಂದರು ಅಂತ. ಆಗ ತುಂಬಾ ಹೆದರಿದ ಆ ವಿರಾಟ ರಾಜನ ಮಗನಾದ ಉತ್ತರ. ಆಗ ಅರ್ಜುನ ಉತ್ತರನನ್ನ ಸಾರಥಿಯನ್ನಾಗಿ ಮಾಡಿ ತಾನೇ ಆ ಶಮೀ ವೃಕ್ಷದಲ್ಲಿ ಇದ್ದ ಆಯುಧಗಳನ್ನೆಲ್ಲ ತೆಗೆದು ಯುದ್ಧಕ್ಕೆ ಸಿದ್ಧನಾದ ಅಂತ ನೋಡಿದ್ದೀವಿ. ಅದರ ವಿವರಣೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸಹ ಅರ್ಜುನ ಅಗ್ರತಃ ಕೌರವ ಸೈನ್ಯಂ ವಿಹಾಯ ಅನ್ಯಮಾರ್ಗೇಣ ಗತ್ವ. ಅರ್ಜುನ ಎದುರಿನಲ್ಲಿ ಇದ್ದ ಕೌರವ ಸೈನ್ಯವನ್ನು ಬಿಟ್ಟು ಬೇರೆ ಮಾರ್ಗದಿಂದ ಹೋಗಿ ತೈಹಿ ಹೃತಾಹ ಗಾಹ ನಿವರ್ತ್ಯ, ಆ ಕೌರವ ಸೈನ್ಯ ಹಿಡ್ಕೊಂಡು ಹೋದ ಆಕಳುಗಳನ್ನೆಲ್ಲ ತಂದು ಅನಂತರಂ ಯುದ್ಧಾಯ ತಾನ್ ಕುರುನ್ ಪ್ರತಿ ಅಯ್ಯೋ, ತದನಂತರ ಯುದ್ಧಕ್ಕಾಗಿ ತಾನು ಬರ್ತಾನೆ ಅಂತ. ಮೊದಲು ಅರ್ಜುನ ಮಾಡಿದ್ದು ಗೋವುಗಳನ್ನ ವಾಪಸ್ ತಂದದ್ದು. ತದನಂತರ ಕೌರವ ಜೊತೆಗೆ ಯುದ್ಧ. ದ್ವೈರಥೇನ ಅಂದ್ರೆ 2 ರಥಗಳ ಸಮಾಹಾರ ಅಂತ. ಸಕ್ತಾನ್ ಯುದ್ಧಾರ್ಥಂ ಪ್ರವೃತ್ತಾನ್, ಯುದ್ಧಕ್ಕಾಗಿ ಸನ್ನದ್ಧರಾದರು ಇಬ್ರು ಕೂಡ. ತಾನ್ ಕೌರವಾನ್ ಸರ್ವಾನ್, ಆ ಎಲ್ಲಾ ಕೌರವರನ್ನು ಅಂದ್ರೆ ಭೀಷ್ಮ, ದ್ರೋಣ ಎಲ್ಲರನ್ನು ಕೂಡ, ಮೊದಲಾದ ಎಲ್ಲರನ್ನು ಕೂಡ, ಕರ್ಣ, ದುರ್ಯೋಧನ ಎಲ್ಲರನ್ನು ಕೂಡ ಅರ್ಜುನ ಆ ಯುದ್ಧದಲ್ಲಿ ಗೆಲ್ತಾನೆ. ಏಕೀಭೂತಾನ್ ಪುನರೇವಾನುಯಾತಾನ್ ಸಮ್ಮೋಹನಾಸ್ತ್ರೇಣ ವಿಮೋಹಯಿತ್ವಾ ಜಗ್ರಾಹ ತೇಷಾಂ ಉತ್ತರೀಯಾನ್ ಋತೇತು ಭೀಷ್ಮಸ್ಯ ವೇದಾಸ್ತ್ರಘಾತಂ ಸೈವ. ಅರ್ಜುನ ಏಕಾಕಿಯಾಗಿ ಇದ್ದು, ಏಕೀಭೂತಾನ್, ತಾನು ಈ ಕಡೆ ಒಬ್ಬನೇ, ಆ ಕಡೆ ಕೌರವ ಸೈನ್ಯ, ದುರ್ಯೋಧನ, ಭೀಷ್ಮ, ದ್ರೋಣ ಎಲ್ಲರೂ ಇದ್ದಾರೆ. ಅವರನ್ನೆಲ್ಲ ಸೋಲಿಸ್ತಾನೆ ಅರ್ಜುನ. ಪರಾಭವ ನಂತರಮೇವ, ಒಂದ್ಸಲ ಸೋತರು ಮತ್ತು ಅವರು ಪುನಃ ಯುದ್ಧಕ್ಕೆ ಬಂದರು. ಅವರೆಲ್ಲ ಯುದ್ಧಕ್ಕೆ ಬಂದಾಗ ಆ ಕೌರವರನ್ನು ಸಮ್ಮೋಹನಾಸ್ತ್ರೇನ ಮೋಹಯಿತ್ವ, ಸಮ್ಮೋಹನಾಸ್ತ್ರ ಅಂತ ಮೂರ್ಛೆಗೊಳಿಸತಕ್ಕ ಒಂದು ಅಸ್ತ್ರ ಅದು. ಅದರಿಂದ ಅವರೆಲ್ಲರನ್ನು ಕೂಡ ಮೂರ್ಛೆಗೊಳಿಸಿ ಭೀಷ್ಮಸ್ಯ ಉತ್ತರೀಯಂ ಋತೆ ತೇಷಾಂ ಧಾರ್ತರಾಷ್ಟ್ರಾದೀನಾಂ ಉತ್ತರೀಯಾನ್, ಭೀಷ್ಮರ ಒಂದು ಉತ್ತರೀಯ ವಸ್ತ್ರವನ್ನು ಮಾತ್ರ ತೆಗೆದುಕೊಂಡಿಲ್ಲ, ಉಳಿದ ದುರ್ಯೋಧನಾದಿ ಎಲ್ಲರ ಉತ್ತರೀಯ ವಸ್ತ್ರವನ್ನು ಕೂಡ ಅಪಹಾರ ಮಾಡ್ತಾನೆ ಅರ್ಜುನ. ಭೀಷ್ಮರ ಉತ್ತರೀಯವನ್ನ ಯಾಕೆ ತೆಗೆದುಕೊಂಡಿಲ್ಲ ಹಾಗೆ ಅಂತ ಒಂದು ಪ್ರಶ್ನೆ. ಅಸ್ತ್ರಘಾತಂ ಸಮ್ಮೋಹನಾಸ್ತ್ರ ಪ್ರತೀಕಾರಂ ಸಹ ಭೀಷ್ಮ ಏಕೇವ ಜಾನಾತಿ ವೇದ. ಈ ಸಮ್ಮೋಹನ ಅಸ್ತ್ರದಿಂದ
ಎಚ್ಚೆತ್ತುಕೊಳ್ಳುವ ಸಾಮರ್ಥ್ಯ ಅದು ಭೀಷ್ಮರಿಗೆ ಮಾತ್ರ ಇದೆ. ಅದರಿಂದ ಭೀಷ್ಮಸ್ಯ ಸಂಮೋಹನಾಸ್ತ್ರ ಅಭಿಜ್ಞತ್ವಾತ್, ಭೀಷ್ಮರಿಗೆ ಸಂಮೋಹನಾಸ್ತ್ರ ಗೊತ್ತಿದೆ, ಅದರಿಂದ ಮೋಹ ನಾಭೂತ್, ಅದರಿಂದ ಅವರು ಮೋಹಕ್ಕೆ ಒಳಗಾಗಲಿಲ್ಲ. ಮೋಹನಾಭಾವಾಚ, ಮೋಹಗೊಂಡಿಲ್ಲ ಅವರು ಭೀಷ್ಮರು, ಅದರಿಂದ ಅವರ ವಸ್ತ್ರವನ್ನ ತೆಗೆಯುವ ಪ್ರಯತ್ನವನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಧಾಯ ಭೀಷ್ಮಂ ವಿರತಂ ಜಗಾಮ ತದಾ ಶ್ರುತ್ವಾ ಮತ್ಸ್ಯಪತಿರ್ಜಿತಾನ್ ಕುರೂನ್ ಮುಮೋದಪುತ್ರೇಣ ಜಿತಾ ಇತಿ ಸ್ಮ ತದಾಹ ಷಂಡೇನ ಜಿತಾನ್ ಯುಧಿಷ್ಠಿರಃ. ಆಗ ಭೀಷ್ಮರಿಗೂ ಅರ್ಜುನನಿಗೂ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಭೀಷ್ಮರನ್ನು ಕೂಡ ಗೆಲ್ತಾನೆ ಅರ್ಜುನ. ಭೀಷ್ಮಂ ಚ ವಿರಥಂ ವಿಧಾಯ, ರಥ ಇಲ್ಲದವರನ್ನಾಗಿ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಯುಧಿಷ್ಠಿರ ಅರ್ಜುನ. ಈ ರೀತಿಯಾಗಿ ಕೌರವರ ಸೈನ್ಯ ಅದು ಸೋತೋಯಿತು. ಮತ್ಸ್ಯಪತಿ ವಿರಾಟಃ ಕುರೂನ್ ಜಿತಾನ್ ಪರಾಜಿತಾನ್ ಶ್ರುತ್ವಾ ಪುತ್ರೇನ ಉತ್ತರೇಣ ಸ್ಮ ಜಿತಾ ಇತಿ ಮತ್ವಾ ಮುಮೋದ. ಆ ವಿರಾಟ ರಾಜ ತಾನೇನ್ ತಿಳ್ಕೊಂಡ, ನನ್ನ ಮಗ ಉತ್ತರ ಕುಮಾರನೇ ಯುದ್ಧವನ್ನ ಮಾಡಿದ್ದು, ಅವನೇ ಕೌರವರ ಸೈನ್ಯವನ್ನ ಮೋಹಗೊಳಿಸಿ ಗೆದ್ದದ್ದು ಹಾಗೆ ಅಂತ ಭಾರಿ ಸಂತುಷ್ಟನಾದ. ಆಗ ಯುಧಿಷ್ಠಿರ ಅವನ ಹತ್ರ ಹೇಳ್ತಾನೆ, ಉತ್ತರ ಕುಮಾರನಿಂದ ಆದ ಗೆಲುವಲ್ಲ ಇದು, ಷಂಡನಾದ ಅರ್ಜುನನಿಂದ ಷಂಡನಿಂದ ಆದ ಗೆಲುವು ಇದು ಹಾಗೆ ಅಂತ ಹೇಳ್ತಾನೆ. ಉತ್ತರ ಕುಮಾರನದ ಗೆಲುವು ಅಂತ ತಿಳಿಬೇಡ, ಅವನ ಜೊತೆಗೆ ಷಂಡ ಇದ್ದಾನಲ್ಲ ಅಂದ್ರೆ ಅರ್ಜುನ, ಅವನ ಗೆಲುವು ಇದು ಹಾಗೆ ಅಂತ ಹೇಳ್ತಾನೆ. ತದಾ ಕ್ರುದ್ಧ ಪ್ರಾಹರ ತಂ ವಿರಾಟಃ ಸೋಕ್ಷೇನ ತದ್ ಭೀಮ ಧನಂಜಯಾಭ್ಯಾಂ ಶ್ರುತಂ ತದಾ ಕುಪಿತೌ ತೌ ನಿಶಾಮ್ಯ ನ್ಯವಾರಯತ್ತಾವಪಿ ಧರ್ಮಸೂನುಃ. ಆಗ ಆ ಮಾತನ್ನು ಕೇಳಿ ವಿರಾಟ ರಾಜನಿಗೆ ಭಾರಿ ಕೋಪ ಬಂತು. ನನ್ನ ಮಗ ಗೆದ್ದಿದ್ದಾನೆ, ಅದನ್ನ ಬಿಟ್ಟು ಆ ಷಂಡ ಗೆದ್ದ ಅಂತ ಹೇಳ್ತೀಯಲ್ಲ ಅಂತ ದ್ಯೂತ ಪಾಶೇನ, ಅಂದ್ರೆ ಅವರು ಜೂಜಾಡ್ತಾ ಇದ್ರು ಅವರಿಬ್ರು ಕೂಡ, ಆ ಪಗಡೆಯಿಂದಲೇ ಅವನ ಮುಖದ ಮೇಲೆ ಎಸೀತಾನೆ. ಯುಧಿಷ್ಠಿರಂ ಪ್ರಾಹರತ್ ತತ್ತಾಡನಂ ಭೀಮ ಧನಂಜಯಾಭ್ಯಾಂ ಶ್ರುತಂ. ಅವನು ಹೊಡೆದ ಶಬ್ದ ಭೀಷ್ಮ ಅರ್ಜುನ ಎಲ್ಲರಿಗೂ ಕೂಡ ಕೇಳಿಸ್ತದೆ. ಆಗ ಕುಪಿತರಾಗಿ ಭೀಮಾರ್ಜುನರು ಅಲ್ಲಿಗೆ ಬರ್ತಾರೆ. ಧರ್ಮಸೂನು ನಿಶಾಮ್ಯ ದೃಷ್ಟ ತಾವಪಿ ನ್ಯವಾರಯತ್. ಅವರು ಬರೋದನ್ನ ಯುಧಿಷ್ಠಿರ ನೋಡಿ ಅವರಿಬ್ಬರನ್ನು ಕೂಡ ನಿಲ್ಲಿಸ್ತಾನೆ ಯುಧಿಷ್ಠಿರ. ಯಾಕೆ ವಿರಾಟನ ಜೊತೆಗೆ ಯಾಕೆ ಯುದ್ಧ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಹಾಗೆಂದ್ರೆ, ನಿಜಸ್ವರೂಪೇನ ಸಮಾಸ್ಥಿತಾನ್ನೋ ಯದಿ ಸ್ಮನಾಸೋ ಪ್ರಣಿಪಾತ ಪೂರ್ವಕಂ ಕ್ಷಮಾಪಯೇತ್ ಬಧ್ಯ ಇತ್ಯಾತ್ಮರೂಪಂ ಸಮಾಸ್ಥಿತಾಸ್ತಸ್ತು ರಥಾಪರೇ ದಿನೇ. ನಿಜಸ್ವರೂಪೇನ ಸಮಾಸ್ಥಿತಾನ್, ನಿಜಸ್ವರೂಪದಿಂದ ನಾವು ಬರೋಣ. ಯುಧಿಷ್ಠಿರ ಯಾಕೆ ತಡೆ ಮಾಡಿದ ಭೀಮಾರ್ಜುನರನ್ನು ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಜ ಸ್ವರೂಪದಿಂದ ನಾವು ಬರೋಣ. ನಾವು ಈ ಪಾಂಡವರಂತೂ ಗೊತ್ತಿಲ್ಲ, ನಮ್ಮ ಸ್ವರೂಪ ಪರಿಚಯ ಇಲ್ಲ ಅವರಿಗೆ, ವಿರಾಟ ರಾಜನಿಗೆ. ಅದರಿಂದ ನಿಜ ಸ್ವರೂಪದಿಂದ ನಾಳೆ ಬರೋಣ. ಬಂದಾಗಲೂ ಕೂಡ ನಮಗೆ ಅವನು ಭಾಗದೇ ಇದ್ರೆ ಪ್ರಣಿಪಾತ ಪೂರ್ವಕಂ ಪ್ರಣಾಮ ಪುರಸ್ಸರಂ ಯಥಾ ಭವತಿ ತಥಾ ಕ್ಷಮಾಪಯೇತ್. ಆಗ ಅವನನ್ನ ತಲೆ ಬಗ್ಗುವಂತೆ ಮಾಡೋಣ. ತರ್ಹಿ ಅಸೌ ವದ್ಯ ವದಾರ್ಹ ಅಂತ ಹೇಳಿ ಅದಕ್ಕಾಗಿ ಯುಧಿಷ್ಠಿರ ಭೀಮಾರ್ಜುನರನ್ನ ನಿಲ್ಲಿಸ್ತಾನೆ. ಈಗ ಏನು ಮಾಡಕ್ ಹೋಗಬೇಡಿ ಹಾಗೆ ಅಂತ. ಅಥ ಅದನಂತರ ಅಪರೇ ದಿನೇ ಯುಧಿಷ್ಠಿರ ಮುಂತಾದ ಎಲ್ಲರೂ ಕೂಡ ತಮ್ಮ ತಮ್ಮ ವೇಷವನ್ನೆಲ್ಲ ಬಿಟ್ಟು ಪಾಂಡವರ ರೂಪದಿಂದ ಅವರು ಮುಂದೆ ಬಂದು ನಿಂತರು. 1 ವರ್ಷ ಅಜ್ಞಾತವಾಸ ಮುಗೀತು. ಪಾಂಡವರೆಲ್ಲ ತಮ್ಮ ನಿಜ ಸ್ವರೂಪದಿಂದಲೇ ಬಂದು ನಿಂತರು ಅಂತ ಹೇಳ್ತಾರೆ.
ತದಾ ವಿರಾಟಾಸನಮಾಸ್ಥಿತಂ ನೃಪಂ ಯುಧಿಷ್ಠಿರಂ ವೀಕ್ಷ್ಯ ವಿರಾಟಾಹ ಕಿಮೇತದಿತ್ಯುಚಿವಾನುತ್ತರೋಸ್ಮೈ ತಾನ್ ಪಾಂಡವಾನ್ ಗೋಗ್ರಹಣೇ ಚ ವೃತ್ತಂ. 6ನೇ ದಿವಸ ಪಾಂಡವರು ನಿಜ ಸ್ವರೂಪದಿಂದ ಬಂದು ಯುಧಿಷ್ಠಿರ ಸೀದಾ ಹೋಗಿ ವಿರಾಟರಾಜನ ಆಸನದಲ್ಲೇ ಕುಳಿತಾಂತ. ವಿರಾಟಸ್ಯ ಆಸನಂ ಸಿಂಹಾಸನಂ ಆಸ್ಥಿತಂ. ಯುಧಿಷ್ಠಿರ ಸಿಂಹಾಸನದಲ್ಲಿ ಕುಳಿತದ್ದನ್ನು ನೋಡಿ ವಿರಾಟರಾಜನಿಗೆ ಆಶ್ಚರ್ಯ ಆಯ್ತಂತೆ. ಇದೇನಿದು ಹಾಗೆ ಅಂತ. ಆಗ ಉತ್ತರೋ ಅಸ್ಮೈ ವಿರಾಟಾಯ ತಾನ್ ಯತ್ಯಾದೀನ್ ಪಾಂಡವಾನ್ ಆಹ. ಆಗ ಉತ್ತರ ಕುಮಾರ ಅವನಿಗೆ ಹೇಳ್ತಾನೆ, ಅರ್ಜುನ ಮೊದಲೇ ತಿಳಿಸಿಕೊಟ್ಟಿದ್ದ. ಉತ್ತರ ಕುಮಾರ ಹೇಳ್ತಾನೆ ಆ ವಿರಾಟನಿಗೆ ಈ ಯತಿ ವೇಷದಲ್ಲಿ, ಈ ಪಾಕ ಅಡಿಗೆ ಮಾಡುವವರ ವೇಷದಲ್ಲಿ ಎಲ್ಲ ಪಾಂಡವರೇ ಇದ್ದದ್ದು ಅಂತ ಎಲ್ಲ ವಿಷಯವನ್ನು ತಿಳಿಯುತ್ತಾನೆ. ಅಟ್ ಮಾತ್ರ ಇಲ್ಲ, ಗೋಗ್ರಹಣೆ ವೃತ್ತಂ ಚ ಅರ್ಜುನೇನ ಯುದ್ಧಂ ಕೃತಂ ಇತಿ ಉಚಿವಾನ್ ಇತಿ ಭಾವ. ಉತ್ತರ ಗೋಗ್ರಹಣ ಕಾಲದಲ್ಲೂ ಕೂಡ ಆಕಳುಗಳನ್ನೆಲ್ಲ ಹಿಡಿದು ಕೌರವರ ಜೊತೆಗೆ ಯುದ್ಧ ಮಾಡಿದ್ದು ಅರ್ಜುನನೇ ಹಾಗೆ ಎಂಬ ಒಂದು ವಿಚಾರವನ್ನು ಕೂಡ ಉತ್ತರ ಕುಮಾರನೇ ಹೇಳ್ತಾನೆ. ತಥೋ ವಿರಾಟೋ ಭಯಕಂಪಿತಾಂಗಃ ಪ್ರಣಮ್ಯ ಪಾರ್ಥಾನ್ ಶರಣಂ ಜಗಾಮ ದದೌ ಚ ಕನ್ಯಾಂ ಉತ್ತರಾಂ ಫಲ್ಗುಣಾಯ ಪುತ್ರಾರ್ಥಮೇವ ಪ್ರತಿಜಗ್ರಾಹ ಸೋಪಿ. ತಥಾ ಅನಂತರ ಯಾರ ಸ್ವರೂಪ ಅಂತ ಗೊತ್ತಾಯಿತು. ವಿರಾಟರಾಜನಿಗೆ ಭಯಕಂಪಿತಾಂಗಃ, ಮೈಯೆಲ್ಲ ನಡುಕ ಬಂದೋಯ್ತಂತೆ. ಪಾಂಡವರು ಇವರು ಹಾಗೆಂಬ ವಿಚಾರವನ್ನು ಕೇಳಿ ಮೈಯೆಲ್ಲ ನಡುಕ ಬಂದೋಯ್ತು. ಪಾರ್ಥಾನ್ ಪ್ರಣಮ್ಯ ಶರಣಂ ಜಗಾಮ, ಪಾಂಡವರಿಗೆ ನಮಸ್ಕಾರ ಮಾಡಿ ಶರಣು ಹೋಗ್ತಾನೆ ವಿರಾಟರಾಜ. ಅಟ ಮಾತ್ರ ಅಲ್ಲ, ಉತ್ತರ ಅಂತ ನೋಡಿ, ಮಗನ ಹೆಸರು ಉತ್ತರಹ, ಮಗಳ ಹೆಸರು ಉತ್ತರ, ಹಾಗೆ ಉತ್ತರಾದೇವಿ ಅಂತ. ಆ ಕನ್ಯೆಯನ್ನು ಕೂಡ ಅರ್ಜುನನಿಗಾಗಿ ಕೊಟ್ಟು ಬಿಡ್ತಾನೆ. ಸಹ ಅರ್ಜುನನು ಕೂಡ ಪುತ್ರಾರ್ಥಮೇವ, ಅಭಿಮನ್ಯುವಿಗಾಗಿ ಆ ಕನ್ಯೆಯನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಮುಂದೆ ಅಭಿಮನ್ಯುವಿಗೂ ಉತ್ತರಾದೇವಿಗೂ ಕೂಡ ವಿವಾಹ ಆಗ್ತದೆ. ಆ ಉತ್ತರಾದೇವಿ ತಂದೆ ವಿರಾಟರಾಜ ಅಂತ ಒಟ್ಟು. ಈ ಸಂದರ್ಭದಲ್ಲಿ ಉತ್ತರೆಯನ್ನ ಅರ್ಜುನನಿಗೆ ಕೊಡ್ತಾರೆ. ಅರ್ಜುನ ತನ್ನ ಮಗನಿಗಾಗಿ, ಅಭಿಮನ್ಯುವಿಗಾಗಿ ಉತ್ತರಾದೇವಿಯನ್ನು ಕೂಡ ಸ್ವೀಕಾರ ಮಾಡ್ತಾನೆ ಅಂತ ಒಟ್ಟು. ಏವಂ ವಿರಾಟಂ ಮೋಚಯಿತ್ವೈವ ಗಾಶ್ಚ ತಮಸ್ಯಂಧೇ ಕೀಚಕಾನ್ ಪಾತಯಿತ್ವಾ ಪ್ರಾಪ್ತೋ ಧರ್ಮಃ ಸುಮಹಾನ್ ವಾಯುಜೇನ ತಸ್ಯಾನುಪಾರ್ಥೇನ ಚ ಗೋವಿಮೋಕ್ಷಣಾತ್. ಈ ರೀತಿಯಾಗಿ ವಿರಾಟರಾಜನಿಗೆ ಮಹಾ ಅನುಗ್ರಹ ಮಾಡಿದರು ಪಾಂಡವರು. ಇಲ್ಲದಿದ್ದರೆ ಕೌರವರು ಎಲ್ಲ ದೋಚ್ಕೊಂಡು ಹೋಗಿರೋರು. ಆ ಗೋವುಗಳನ್ನೆಲ್ಲ ಕಾಪಾಡಿ ಮೋಚನೆ ಮಾಡಿ ಕೀಚಕನನ್ನು ಕೂಡ ಅಂಧಂತಮಸ್ಸಿಗೆ ಕಳಿಸಿ ಭೀಮಸೇನ ದೇವರು ಮಹಾನ್ ಧರ್ಮ ಪ್ರಾಪ್ತ, ಮಹಾಧರ್ಮಿಷ್ಠರಾದರು. ತಸ್ಯ ಭೀಮಸ್ಯ ಅನಂತರಂ ಪಾರ್ಥಃ, ಭೀಮಸೇನ ದೇವರ ಒಂದು ಧರ್ಮದ ಸಂರಕ್ಷಣೆಯ ನಂತರ ಸ್ಥಾನ ಅರ್ಜುನನದ್ದು. ಇದೇ ಗೋವಿನ ರಕ್ಷಣೆಯನ್ನು ಮಾಡುವ ವಿಷಯದಲ್ಲಿ ಅರ್ಜುನನು ಕೂಡ ಭಾಗವಹಿಸಿದ್ದಾನೆ. ಅನೇಕ ಗೋವುಗಳನ್ನು ರಕ್ಷಣೆ ಮಾಡಿದ್ದಾನೆ. ವಿರಾಟ ಮೋಕ್ಷಣಂ ಮುಖ್ಯ ಧರ್ಮ, ಗೋವುಗಳನ್ನು ಕಾಪಾಡಿದ್ದು ಒಂದು, ಮತ್ತು ಆ ಸುಶರ್ಮ ಎನ್ನುವವನು ವಿರಾಟರಾಜನನ್ನೇ ಬಂಧನದಲ್ಲಿ ಇಟ್ಟಿದ್ದ, ಅವನನ್ನು ಬಿಡಿಸಿದವ ಭೀಮಸೇನ ದೇವರು. ಅದರಿಂದ ಅದು ಮುಖ್ಯವಾಯಿತು. ಭೀಮಸೇನ ದೇವರು ಗೋವುಗಳನ್ನು ಬಿಡಿಸಿದರು, ವಿರಾಟರಾಜನನ್ನು ಕೂಡ ಬಂಧನದಿಂದ ಬಿಡಿಸಿದರು. ಹಾಗೆ ಅಯಾತಯನ್ ಕೇಶವಾಯಾಥ ಧೂತಾನ್ ಸಹಾಭಿಮನ್ಯು ಸೋಪಿ ರಾಮೇಣ ಸಾರ್ಧಂ ಅನಂತಾನಂದ ಚಿದ್ವಾಸುದೇವೋ ವಿವಾಹಯಾಮಾಸು ರಥಾಭಿಮನ್ಯುಂ. ಅಥ ಪಾರ್ಥಾಹ ಕೇಶವಾಯ. ಆದ ಮೇಲೆ ಒಂದು ಕೃಷ್ಣನಿಗೆ ದೂತನನ್ನು ಕಳಿಸ್ತಾರೆ ಪಾಂಡವರು. ಈ ರೀತಿಯಾಗಿ ಅಜ್ಞಾತವಾಸ ಮುಗಿದಿದೆ, ನಾವು ವಿರಾಟ ನಗರದಲ್ಲಿ ಇದ್ದೀವಿ ಹಾಗೆ ಅಂತ. ಅನಂತಾನಂದ ಚಿದಾತ್ಮಕ, ಪರಮಾತ್ಮ ಎಂತವ ಹಾಗೆಂದ್ರೆ ಅನಂತ ಆನಂದ ಉಳ್ಳವ, ಅನಂತ ಜ್ಞಾನ ಉಳ್ಳವ, ಜ್ಞಾನ ಸ್ವರೂಪ, ಜ್ಞಾನಾನಂದಮಯನಾದವ ಆ ಪರಮಾತ್ಮ ವಾಸುದೇವ ಅಭಿಮನ್ಯುವಿನ
ಅಭಿಮನ್ಯುವನ್ನು ಕೂಡ ಜೊತೆಗೆ ಕರೆದುಕೊಂಡು ರಾಮೇಣ ಬಲರಾಮನ ಕೂಡ ಜೊತೆಗೆ ಇಲ್ಲಿ ವಿರಾಟ ನಗರಕ್ಕೆ ಬರ್ತಾನೆ. ಅಥ ಪಾರ್ಥಾಹ ಅಭಿಮನ್ಯುಂ ವಿವಾಹಯಾಮಾಸುಹು. ತದನಂತರ ಅಭಿಮನ್ಯುವಿಗೂ ಉತ್ತರಾದೇವಿಗೂ ಕೂಡ ಅಲ್ಲಿ ವಿವಾಹವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಆಸೀನ್ ಮಹಾನುತ್ಸವಸ್ತತ್ರ ತೇಷಾಂ ದಾಶಾರ್ಹ ವೀರೈಃ ಸಹ ಪಾಂಡವಾನಾಂ ಸಪಾಂಚಾಲಾನಾಂ ವಾಸುದೇವೇನ ಸಾರ್ಧಂ ಅಜ್ಞಾತವಾಸಾಂ ಸಮತೀತ್ಯ ಮೋದತಾಂ. ಈ ರೀತಿಯಾಗಿ ಅಜ್ಞಾತವಾಸವನ್ನು ಸಮತೀತ್ಯ ದಾಟಿತು. ಅಜ್ಞಾತವಾಸ ಮುಗಿಯಿತು. ವಾಸುದೇವೇನ ಸಾರ್ಧಂ ಮೋದತಾಂ, ಪರಮಾತ್ಮನಿಂದ ಕೂಡಿಕೊಂಡು ಸಂತೋಷವಾಗಿ ಪಾಂಚಾಲೈಹಿ ದೃಪದಾದ್ಯೈಹಿ ಸಹಿತಾನಾಂ, ದೃಪದ ಮುಂತಾದ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ದಾಶಾರ್ಹ ವರೈಹಿ ಅಂದ್ರೆ ಯಾದವ ಶ್ರೇಷ್ಠರು ಎಲ್ಲರೂ ಕೂಡ ಸಹಿತವಾಗಿ ಅಭಿಮನ್ಯುವಿನ ವಿವಾಹದಲ್ಲಿ ಮಹಾ ಉತ್ಸವ ಆಯಿತು. ಎಲ್ಲರೂ ಕೂಡ ಸಂತೋಷ ಭರಿತರಾಗಿ ಇದ್ರು ಹಾಗೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.